ಹಾಯ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ಟ್ರಿಪ್ ವ್ಲಾಗ್ ಪಾರ್ಟ್ 2. ಮೊದಲನೇ ದಿನದ್ದು ದೊಡ್ಡ ಒಂದು ಮಳೆಯ ಪ್ರಯಾಣದ ನಡುವೆ ಮುಗಿಸಿಕೊಂಡು ಎಲ್ಲ ದರ್ಶನ ಮಾಡಿಕೊಂಡು ಅನ್ನಪೂರ್ಣೇಶ್ವರಿದು, ಚೆನ್ನಕೇಶವ ದೇವಸ್ಥಾನದ್ದು. ನೆಕ್ಸ್ಟ್ ಹೋಗಿದ್ದು ಶೃಂಗೇರಿ ಎಂಟ್ರಾಗೋ ಮೊದಲೇ ಮಳೆ ಸ್ಟಾರ್ಟ್ ಆಗೋಗಿತ್ತು, ಎಲ್ರಿಗೂ ಗೊತ್ತು. ಸೊ ರೂಮ್ ಮಾಡ್ಕೊಂಡಿದ್ವಿ. ರೂಮು ಅರ್ಜೆಂಟಲ್ಲಿ ನಮಗೆ ಅಷ್ಟು ಚೆನ್ನಾಗಿರೋದು ಸಿಗಲಿಲ್ಲ. ಸೊ ಮಾರನೇ ಬೆಳಗ್ಗೆ ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮ ರೂಮ್ ಎದುರುಗಡೆನೆ ಬ್ಯಾಂಕ್ ಅವರು ಫ್ಲಾಗ್ ಹಾಸ್ಟ್ ಮಾಡಿದರು. ಸೊ ನಮ್ಮ ಭಾರತಾಂಬೆಗೆ ಕೈ ಮುಗಿದು ನಾವು ಶೃಂಗೇರಿ ದೇವಸ್ಥಾನದ ಒಳಗಡೆ ಹೋದ್ವಿ. ಮತ್ತೆ ಮಳೆ. ನಾವಿಲ್ಲಿ ಬೆಂಗಳೂರು ರಾಮನಗರ ಸೈಡೆಲ್ಲ ಯಾವತ್ತೂ ಒಂದೊಂದಿನ ಅಷ್ಟು ಮಳೆ ಹೋದರೆ ತಲೆ ಕೆಡಿಸ್ಕೊತೀವಿ ನಾವು. ಅಲ್ಲಿ ರೆಗ್ಯುಲರಾಗಿ 24 ಗಂಟೆ ಹೋಯ್ತದೆ. ಮಕ್ಳಿಗಲ್ಲೇ ನಾವು ಟಿಫನ್ ಮಾಡಿಸ್ಕೊಂಡ್ವಿ ಫಸ್ಟೇ. ಯಾಕಂದರೆ ಅಕ್ಷರಾಭ್ಯಾಸದ್ದು 2ನೇ ಟ್ರಿಪ್ ಇತ್ತು ನಾವು ಬರ್ಸಿದ್ದು. ಸೊ ಮನೇಲಿ ನೀವು ಟಿಫನ್ ಮಾಡ್ಕೊಳ್ಳಿ, ಆಮೇಲೆ ಹೋಗೋಣ ಅಂತ ಅಂದರು. ಟಿಫನ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದರೆ ಪಾಪ ಅಲ್ಲಿ ಇನ್ನೂ ಜಾಸ್ತಿ ಆಯ್ತಾ ಇರ್ತು ಹೊರ್ತು ಮಳೆ ಕಡಿಮೆ ಆಗ್ತಿರಲಿಲ್ಲ. ಸೊ ವೆಯ್ಟ್ ಮಾಡೋಕ್ಕಾಗಲ್ಲ, ಇನ್ನು ಫಸ್ಟ್ ಟ್ರಿಪ್ದು ಅಕ್ಷರಾಭ್ಯಾಸ ಮುಗೀತು ಅಂತ ನಾವು ಸೆಕೆಂಡ್ ಟ್ರಿಪ್ ಅಕ್ಷರಾಭ್ಯಾಸಕ್ಕೆ ಹೋದ್ವಿ. ಕೊನೆ ಹಂತದಲ್ಲಿತ್ತು. ಸೊ ಮಕ್ಳುಗಳಿಗೆ ನಾವು ಬೆಂಗಳೂರಲ್ಲಿ ಚಾಮರಾಜಪೇಟೆಯಲ್ಲಿ ನಮ್ಮ ಮಗಂಗೆ ಮಾಡಿಸಿದ್ದು. ಅಲ್ಲೇನು ಅಂತ ಅಂದರೆ ಬೆಂಗಳೂರಲ್ಲಿ ನಾವು ಫಸ್ಟೇ ಪ್ರೀವಿಯಸ್ ಒಂದು 15 ಡೇಸ್ ಬ್ಯಾಕೆ ಮಕ್ಕಳದು ರಾಶಿ ನಕ್ಷತ್ರನ ಕೊಟ್ಟು ಹೇಳಿದ್ರೆ ಅವ್ರು ಇಂಥ ದಿನದಲ್ಲೇ ಬರಬೇಕು ಆ ನಕ್ಷತ್ರದಲ್ಲಿ ಅಂತ ಹೇಳ್ತಾರೆ. ಬಟ್ ಶೃಂಗೇರಿಲಿ ಆ ಥರ ಇಲ್ಲ. ನೀವು ಯಾವತ್ತಾದರೂ ಹೋದ್ರೂ ಎಸ್ಪೆಷಲಿ ಶುಕ್ರವಾರ ಜಾಸ್ತಿ ಹೋದರೆ ಚೆನ್ನಾಗಿ ಅಭ್ಯಾಸ ಮಾಡಿಸಿ ಅಕ್ಷರಾಭ್ಯಾಸನ ಕಳಿಸ್ತಾರೆ. ಆದರೆ ಶಾರದಾಂಬೆ ದೇವಸ್ಥಾನದೊಳಗಡೆ ಮೊಬೈಲ್ನ ವೀಡಿಯೋಗ್ರಫಿ ಅಲೋ ಇಲ್ಲ. ಸೊ ಹಾಗಾಗಿ ಮಾಡಲಿಲ್ಲ ಅಲ್ಲಿ. ಅದಾದಮೇಲೆ ಅಲ್ಲೇ ತುಂಗಭದ್ರೆ ಕಟ್ಟಿರೋ ಡ್ಯಾಮ್ ಸೇತುವೆನ ನೋಡಿದ್ವಿ. ಅಲ್ಲಿ ನಾರ್ಮಲ್ ದಿನದಲ್ಲೆಲ್ಲವ ಫಿಶ್ಶಿಗೆ ಕಡಲೆಪುರಿ ಅದೆಲ್ಲ ಹಾಕಕ್ಕೆ ಬಿಡ್ತಾರಂತೆ. ಬಟ್ ಅವತ್ತಲ್ಲಿ ಹೋಗೋಕ್ಕೂ ಬಿಡ್ತಿರಲಿಲ್ಲ, ಯಾಕಂದರೆ ತುಂಬ ಮಳೆ ಇತ್ತು, ನೀರಿನ ಹರಿವು ಜಾಸ್ತಿ ಇತ್ತು. ಅಲ್ಲೇ ಇದ್ದಿದ್ದಂತಹ 2 ಗಜರಾಜರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಜನಗಳು ಗೊತ್ತಲ್ಲ, ನಾವು ಅವ್ರಿಗೆ ತೊಂದರೆ ಕೊಡ್ತಾಯಿದ್ದೀವಿ ಅನ್ನೋದು ನಮಗೆ ಅರಿವಿದ್ರೂ ನಾವು ಅದೇ ತೊಂದರೆನ ಅವ್ರುಗಳಿಗೆ ಕೊಡ್ತೀವಿ. ಸೊ ನಮ್ಮನೆ ಮಕ್ಳುಗಳೂ ಅವು ಏನು ಅಂದರೆ ದುಡ್ಡು ಕೊಟ್ಟೋರಿಗೆ ಮಾತ್ರ ತಲೆ ಮೇಕೆ ಇದು ಏನು ಬ್ಲೆಸ್ಸಿಂಗ್ ಮಾಡ್ತಾಯಿದ್ರು. ಇಲ್ಲ ಅಂತ ಅಂದರೆ ಸುಮ್ಮನೆ ಹೋದರೆ ಅವ್ರೇನು ಮಾಡ್ತಿರಲಿಲ್ಲ. ಇಲ್ಲಿ ನೋಡಿ ನನ್ನ ಮಗ ಕೊಟ್ಟಿದ್ದಕ್ಕೆ ಅವನಿಗೆ ಬ್ಲೆಸ್ಸಿಂಗ್ ಮಾಡಿದ್ರು ಕತೆ. ಅದಾದಮೇಲೆ ನಾವು ನೆಕ್ಸ್ಟು ಲೇಟ್ ಮಾಡಲಿಲ್ಲ, ಯಾಕಂದರೆ ಬೇರೆ ಜಾಗಗಳಿಗೆ ಹೋಗಬೇಕಿತ್ತು. ಸೊ ಹಾಗಾಗಿ ನಾವು ಹೊರಟ್ವಿ ತಕ್ಷಣಕ್ಕೆ. ರೂಮ್ದು ಚೆಕಪ್ ಮಾಡಿಬಿಟ್ಟು ಎಲ್ಲ ಹೊರಟ್ವಿ. ಅದಾದಮೇಲೆ ನೆಕ್ಸ್ಟ್ ಹೋಗಿದ್ದೇನೆ ಭೂಲೋಕದ ಸ್ವರ್ಗ ಆಗುಂಬೆ. ಮಸ್ಮರೈಸಿಂಗ್ ಜಾಗ ಅದು. ಭೂಲೋಕದ ಸ್ವರ್ಗ ಅಂತಂದರೆ ನಿಜವಾಗ್ಲೂ ತಪ್ಪಿಲ್ಲ. ನಾವು ಏನೋ ನಂದಿ ಬೆಟ್ಟ ಅಥವಾ ಗೋಪಾಲಸ್ವಾಮಿ ಬೆಟ್ಟಕ್ಕೆಲ್ಲ ಹೋಗ್ತೀವಲ್ಲ, ಅದೇ ಥರ ಅದಕ್ಕಿಂತನೂ ಚೆನ್ನಾಗಿ ಇನ್ನೂ ರೋಡಲ್ಲೇ ಈ ಥರ ಫುಲ್ಲು ಫಾಗು. ನಾವು ಅಲ್ಲೇ ಹೋಟ್ಲ್ ಹತ್ರ ನಿಲ್ಲಿಸಿದ್ವಿ. ಮಳೆ ಬರ್ತಾಯಿತ್ತು. ಮಳೆ ಬಂದ ತಕ್ಷಣ ಮೋಡ ಕವರ್ ಆಗೋಯಿತು. ಮಳೆ ನಿಂತರೆ ಮತ್ತೆ ಮೋಡ, ಮಳೆ ಬಂದರೆ ಹೋಗ್ತಿತ್ತು ಅದು. ಎದುರುಗಡೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ ಅಲ್ಲಿ ಆಗುಂಬೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸರಿ, ಅಲ್ಲೇ ಒಂದು ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ನಾವು ಆಗುಂಬೆ ಘಾಟು ಇಳಿದಿದ್ದು. ಏನ್ರಿ ಹೇಳಬೇಕು, ನಿಜವಾಗ್ಲೂ ಭೂಲೋಕದ ಸ್ವರ್ಗ. ನಾವು ಎಲ್ಲೋ ಫಾರಿನ್ ಟ್ರಿಪ್ ಅಂತ ಹೋಗ್ತೀವಿ. ಸ್ವಿಝರ್ಲ್ಯಾಂಡ್ ನೋಡಬೇಕು, ನಾವು ಆ ದೇಶ ನೋಡಬೇಕು, ನೆದರ್ಲ್ಯಾಂಡ್ ನೋಡಬೇಕು, ಐಸ್ಲ್ಯಾಂಡ್ ನೋಡಬೇಕು ಅಂತೀವಿ. ಭಾರತಾಂಬೆ ಮಡಿಲಲ್ಲಿ, ಕನ್ನಡಾಂಬೆ ಮಡಿಲಲ್ಲೇ ಈ ಜಾಗಗಳಿದೆ. ನಾವು ಬಿಡುವು ಮಾಡಿಕೊಂಡು ಒಂದಿಷ್ಟು ದುಡ್ಡು ಜೋಡಿಸ್ಕೊಂಡು ಹೋದರೆ ಸೊ ನೋಡ್ಬೋದು. ನಾನಂತೂ ಫುಲ್ ಎಂಜಾಯ್ಮೆಂಟು ಅಲ್ಲಿ. ಯಾಕಂದರೆ ಅಲ್ಲಲ್ಲೇ ಚಿಕ್ಕ ಫಾಲ್ಸ್ಗಳು, ಆ ಹಿಮದ ರಾಶಿ ಮಧ್ಯೆ ಆ ಫುಲ್ಲು ಕಾಡು, ಆ ಹಸಿರು, ಅದು ಬಾಯಲ್ಲಿ ನೀರು ಬರುತ್ತೆ ಅಂತಾರಲ್ಲ ಆ ಥರ. ಅದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿ ಖುಷಿಯಾಗಿ ಬಂದ್ವಿ. ಎಷ್ಟೆಷ್ಟೋ ನದಿಗಳೈತೆ ಅಂತ ಅಂದರೆ ಅಲ್ಲಿ. ಆಮೇಲೆ ಹುಷಾರಾಗಿ ಆಗುಂಬೆ ಘಾಟಲ್ಲಿ ಕಾರ್ ಓಡಿಸ್ಬೇಕು, ತುಂಬ ಕರ್ವಿದೆ ಪಾಪ. ಇನ್ನೊಂದೇನು ಅಂದರೆ ನೈಟೇ ಆಗಲಿ ಡೇ ಆಗಲಿ ಹೈ ಬೀಮ್ನ ಯಾವ ಡ್ರೈವರ್ಸು ಹಾಕೋಬಾರ್ದು. ಎದುರುಗಡೆ ಬರೋರಿಗೆ ತುಂಬ ಎಫೆಕ್ಟ್ ಅದು. ನೋಡಿ ಆ ಕಡೆ ಈ ಕಡೆ ಆಗುಂಬೆ ಘಾಟ್ ಇಳಿವಾಗ ಇದ್ದಿದ್ದಂಥ ವ್ಯೂ. ಅಲ್ಲಿ ಸೀತಾ ನದಿ ಅಂತ ಐತೆ, ನಮ್ಗೆ ಆ ನದಿನೇ ಗೊತ್ತಿರಲಿಲ್ಲ. ಅದು ಮುಗಿಸ್ಕೊಂಡು ನಾವು ಹೋಗಿದ್ದೆ ಉಡುಪಿಗೆ. ಉಡುಪೀಲಿ ಹಿಂದಿನ ದಿನ ಕೃಷ್ಣ ಜನ್ಮಾಷ್ಟಮಿ ಹಿಂದಿನ ದಿನ ನಾವು ಹೋಗಿದ್ದು. ತುಂಬ ಕ್ಯೂ ಇತ್ತು. 1 ಅವರ್ ಕ್ಯೂ ನಿಂತಿದ್ವಿ. ಊಟ ಸಿಗಲಿಲ್ಲ ಅಲ್ಲಿ ನಮಗೆ. ಸೊ ಕ್ಯೂ ಇತ್ತು. ಕ್ಯೂ ಇದ್ದಿದ್ದರಿಂದ
ಕ್ಯೂ ನಿಂತ್ಕೊಂಡ್ವಿ, ಸುಮಾರು ಹೊತ್ತು ಕ್ಯೂ ನಿಂತಿದ್ವಿ. ಅಲ್ಲೇ ಒಂದು ಇದಿದೆ, ಗೋಶಾಲೆ ಇದೆ. ಅಲ್ಲಿ ಒಳಗಡೆಗೆ ಯಾರಿಗೂ ಎಂಟ್ರಿ ಇಲ್ಲ, ಗೋಶಾಲೆ ಒಳಗಡೆ. ಸೊ ನಾವು ಕ್ಯೂ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಏನೋ ಗೊತ್ತಿಲ್ಲ, ಒಂದು ವಿಶೇಷವಾಗಿ ಗಮ್ ಅಂತ ಪ್ರಸಾದದ ಸ್ಮೆಲ್ ಬರ್ತಾ ಇತ್ತು. ಸೊ ಆದರೆ ನಮ್ಗೆ ಅಲ್ಲಿ ಸಿಗಲಿಲ್ಲ. ಅದೆಲ್ಲ ನಾರ್ಮಲಿ ಅಲ್ಲಿರೋ ಭಟ್ರುಗಳಿಗೆ ಅಥವಾ ಅಲ್ಲಿರೋ ಪೂಜಾರಿಗಳಿಗೆ ಅದು ಇದಿರೋದು. ಬಟ್ ನಮ್ಮ ಐದವರು ಬಂದಾಗ ಹೇಳಿದರು, ಅವರು ಲಾಸ್ಟ್ ಟೈಮ್ ಬೇರೆ ದಾರಿಲಿ ಹೋಗಿದ್ರಂತೆ, ಬೇಗ ದರ್ಶನ ಆಗಿತ್ತು, ಈ ಸಲನೇ ಇಷ್ಟೊಂದು ವೆಯ್ಟ್ ಆಗಿದ್ದು ನಮಗೆ ಅಂತ ಹೇಳಿದ್ರು. ಕೃಷ್ಣ ಎಷ್ಟು ಚೆನ್ನಾಗಿದ್ದಾನೆ. ಕನಕದಾಸರಿಗೆ ಅವರು ಕನಕನ ಕಿಂಡಿನ ಅವರು ಇದು ಮಾಡಿದ್ದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿ, ಇದೇ ಜಾಗ. ವಿಡಿಯೋ ಎಲ್ಲ ಅಲ್ಲಿ ಅಲೋ ಇದೆ. ಉಡುಪಿಲಿ ವಿಡಿಯೋಗ್ರಫಿ ಅಲೋ ಇದೆ. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಮಲ್ಪೆ ಬೀಚಿಗೆ ಹೋದ್ವಿ. ಮಲ್ಪೆ ಬೀಚಲ್ಲಿ ತುಂಬ ನೀರಿದೆ ಅಂದ್ಬಿಟ್ಟು ಯಾರನ್ನೂ ಆಡೋಕ್ಕೆ ಬಿಡಲಿಲ್ಲ. ಸೊ ಅದೊಂದು ಡಿಸಪಾಯಿಂಟ್ ಆಯಿತು. ಆದ್ರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮಾಡಿದ್ವಿ. ಆದರೆ ಅಲ್ಲಿ ನೋಡಿ, ಕಸಗಳು ಎಷ್ಟೊಂದು ಕಸ ಬಂದು ಆ ಸಮುದ್ರ ತಂದು ಆಚೆ ಹಾಕಿದೆ ಅಂದರೆ, ಜನ ಹಾಕಿರೋದ್ರಿಂದನೇ ತಾನೇ ಸಮುದ್ರಕ್ಕೆ ಒಳಗೆ ಹೋಗೋದದು. ಅಷ್ಟು ವಿಂಡು ಜೊತೆಗೆ ತುಂಬ ಗಾಳಿ ಗಾಳಿ ಗಾಳಿ. ಆ ಗಾಳಿ ಆದರೆ ಅಷ್ಟು ನೀರೊಳಗಡೆ ಇದ್ದರೂ, ಅಷ್ಟು ಗಾಳಿ ಇದ್ರೂ ನಮಗೇನು ಅಂತಂದರೆ ಚಳಿ ಆಗ್ತಿರಲಿಲ್ಲ, ಆ ಬಿಸಿ ತಾಪಮಾನ ಇತ್ತು. ಕೊನೆಗೊಂದು ಒಂಟೆ ಸಾಂಗ್ ಆಡ್ಕೊಂಡ್ವಿ. ನಾನು, ನಮ್ಮ ಮನೆ ಮಕ್ಕಳುಗಳು, ನಮ್ಮ ಕೋ ಸಿಸ್ಟರ್ ಎಲ್ಲ ಒಂದು ಒಂಟೆ ರೈಡ್ ಮಾಡಿದ್ವಿ. ಅಲ್ಲಿ ನೋಡಿ, ಅಷ್ಟಕ್ಕೇ 300-400 ರೂಪಾಯಿ. ಜಸ್ಟ್ ಹಿಂಗೆ ಒಂದು 100 ಮೀಟ್ರ್ ಈ ಕಡೆಯಿಂದ 100 ಮೀಟ್ರ್, ಆ ಕಡೆಯಿಂದ ಒಂದು 100 ಮೀಟ್ರ್, ಅಷ್ಟಕ್ಕೇ ಅವನು ಒಂದು 300-400 ರೂಪಾಯಿ ತಗೊಂಡ. ಸೊ ಇದಾಗಿತ್ತು ನಮ್ಮ ಫ್ಯಾಮಿಲಿ ಟ್ರಿಪ್ನ 2ನೇ ದಿನದ ವ್ಲಾಗು. ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ನ. ಥ್ಯಾಂಕ್ ಯು.